ರಾಜನ ನೆಲಮಾಳಿಗೆ, ಭಗ್ನ ಅವಶೇಷಗಳು. इसके अंदर 15 प्लेसेस है. राजा का दरबार हॉल है, राजा का अंडरग्राउंड सीक्रेट चेंबर, सिनेरियो कैंसिल हॉल, कैप्टिव वेल, वाटिकन सिस्टम, सिनेरियो कैंसिल हॉल, सेक्रेटरी स्टेशन का दरबार है. ये पूरा 59,000 स्क्वायर मीटर एरिया है. जो ये पूरा मिट्टी और पत्थर से भरा हुआ था, गवर्नमेंट ने 1981, 82 में ये पूरा पूरे करके दिया है. और वैसे तो मालूम होता है मदीना जो मैंने एक प्लेस है राजा का दरबार. ನೆಲಮಾಳಿಗೆ. ಅದ್ಭುತವಾಗಿದೆ. ಎಷ್ಟು ಬಲವಾಗಿ ಕಟ್ಟಿರ್ತಾ ಇದ್ರು ಆಗಿನ ಕಾಲದಲ್ಲಿ. ಇವರೆಲ್ಲ ಮೊದಲು ಒಬ್ಬರೇ ಎತ್ತಿರ್ತಿದ್ರಂತೆ ಸರ್. ಮೋಸ್ಟ್ಲಿ ಇಲ್ಲಿ ಟ್ರೆಷರು ಅದೆಲ್ಲ ಇಲ್ಲೇ ಇಟ್ಕೋತಾ ಇದ್ರು ಅನ್ಸುತ್ತೆ. ಎಷ್ಟು ರಕ್ಷಣೆ ಇರ್ತಾರೆ. ಇವೆಲ್ಲ ಡಿಸ್ಕಷನ್ ಮಾಡೋದು ಪ್ಲೇಸ್ ಅಲ್ಲ. ಅದ್ಭುತವಾದಂತಹ ಜಾಗ. ಹಂಪಿಯ ಗತ ವೈಭವವನ್ನು ಸಾರುವಂತಹ ಜಾಗಗಳಿದೆಲ್ಲ. ರಾಜನ ದರ್ಬಾರ್ ನಡೀತಾ ಇದ್ದಂತಹ ಜಾಗ. ಇವತ್ತು ಹಾಳು ಹಂಪೆ. ರಾಜನ ದರ್ಬಾರ್ ಹಾಲ್. ಇಲ್ಲಿ ಕೆತ್ತನೆ ಕೂಡ ಅದ್ಭುತವಾಗಿದೆ. ಆನೆಗಳ ಸಾಲು. ಇಲ್ಲಿಂದ ಮಹಾರಾಜರು ದರ್ಬಾರ್ ಹಾಲ್ ನಡೆಸ್ತಾ ಇದ್ರು. ನೃತ್ಯಗಾತಿಯರು ಅಲ್ಲಿ ನೃತ್ಯ ಮಾಡೋರು. ನೋಡಿ, ಇದೇ ಮಹಾನವಮಿ ದಿಬ್ಬ. ಪ್ರಸಿದ್ಧವಾದಂತಹ ಒಂದು ಸ್ಥಳ. ರಾಜ ಪ್ರಾಂಗಣದಲ್ಲಿ ಪಶ್ಚಿಮಾಭಿಮುಖವಾಗಿ ನಿರ್ಮಿಸಲ್ಪಟ್ಟಿರುವಂತಹ ಈ 3 ಸ್ತರದ ಉನ್ನತವಾದ ಮಹಾನವಮಿ ದಿಬ್ಬ 8 ಮೀಟರು ಎತ್ತರ ಇದೆ. 35 ಚದರ ಮಿಲಿಮೀಟರ್ ಚತುಸ್ರಾವವಾಗಿ ಅಂದರೆ ರೆಕ್ಟ್ಯಾಂಗಲ್
ಶೇಪಲ್ಲಿ ನಿರ್ಮಾಣ ಮಾಡಲ್ಪಟ್ಟಿದೆ. ಇದನ್ನು 16ನೇ ಶತಮಾನದ ಕಠಿಣ ಶಿಲೆಯಿಂದ ನಿರ್ಮಾಣ ಮಾಡಿದ್ದಾರೆ. ಆಮೇಲೆ ಕಲ್ಲಿನಲ್ಲಿ, ಇದು ಪದರವಾದಂಥ ಕಲ್ಲಿನಲ್ಲಿ ಸುಂದರವಾಗಿ ಕೆತ್ತಲ್ಪಟ್ಟಿರುವಂಥ ಫಲಕಗಳು, ನಾನು ಆಗಲೇ ಹೇಳಿದಾಗೆ ನೋಡಿ ಎಲ್ಲ ಕೆತ್ತನೆಗಳು ಕೂಡ ಇದೆ ಇಲ್ಲಿ ಪೂರ್ವ, ಪಶ್ಚಿಮ, ದಕ್ಷಿಣ ಭಾಗದಲ್ಲಿ ಸೋಪಾನಗಳಿವೆ, ಅಂದರೆ ಮೆಟ್ಲುಗಳಿದೆ. ಮುಖ್ಯವಾಗಿ ಆ ಮೆಟ್ಲುಗಳ ಮೇಲೆ ಗಜ ಶಾರ್ದೂಲಗಳಿಂದ ಅಲಂಕಾರ ಮಾಡಿದ್ದಾರೆ. ಪಶ್ಚಿಮ ಸೋಪಾನಗಳನ್ನು ಕಟ್ಟಡದ ಮಧ್ಯದ ಭಾಗದಲ್ಲಿ ಬರುವಂತೆ ಅಳವಡಿಸಿದ್ದಾರೆ. ಇಲ್ಲಿ ಒಂದು ದ್ವಾರ ಅಂತರ್ಗತ ಕೋಣೆಯಿಂದ ಹೊರಬರುತ್ತೆ, ಅಂದರೆ ಒಂದು ಬಾಗಿಲಿಗೆ ಒಳಗಡೆಯಿಂದ ಒಂದು ಎಂಟ್ರೆನ್ಸ್ ಇದೆಯಂತೆ. ಪ್ರತಿಯೊಂದು ತಳವನ್ನು ಕೂಡ ಅಂದವಾಗಿ ಕೆತ್ತಲ್ಪಟ್ಟಂತಹ ಕುಮುದಗಳನ್ನು ಹೊಂದಿದೆ. ಅದ್ಭುತವಾದಂತಹ ಕೆತ್ತನೆ, ಒಬ್ಬು ಶಿಲ್ಪಗಳ ಪಟ್ಟಿಗೆಗಳು ಕೂಡ ಇದೆ. ಮಹಾನವಮಿ ದಿಬ್ಬ ಅಂದರೆ ಈ ವಿಜಯದಶಮಿ ಹಬ್ಬದ ದಿನಗಳಲ್ಲಿ ಈ ವೇದಿಕೆಯಿಂದ ಧಾರ್ಮಿಕ ಹಾಗೆ ಸಾಂಸ್ಕೃತಿಕ ಚಟುವಟಿಕೆಗಳು ಈ ಸಮಾರಂಭಗಳಲ್ಲಿ ಭಾಗವಹಿಸ್ತಾ ಇದ್ರು ಅಂತ ಹೇಳಿ ಇತಿಹಾಸಕಾರರು ಉಲ್ಲೇಖಿಸಿದ್ದಾರೆ ಅವರ ಬರವಣಿಗೆಯಲ್ಲಿ. ಅದ್ಭುತವಾದಂತಹ ಜಾಗ. ಇಲ್ಲಿ ಆ ದಸರಾ ಟೈಮಲ್ಲಿ ಅದ್ಭುತವಾದಂತಹ ಕಾರ್ಯಕ್ರಮಗಳು ಇಲ್ಲೆಲ್ಲ ನಡೀತಾ ಇತ್ತು. ವಿಜಯನಗರ ಕಾಲದ ಸ್ನಾನಗೃಹ. ಸಾರ್ವಜನಿಕರು ಸ್ನಾನ ಮಾಡೋದಕ್ಕೆ ಈ ಒಂದು ಕೊಳವನ್ನು ಬಳಸ್ತಾ ಇದ್ರು. ನೋಡಿ, ಈ ಕೊಳಕ್ಕೆ ನೀರು ಬರೋ ಹಾಗೆ ಈಗೇನು ನಾವು ಪೈಪ್ಲೈನ್ ಮಾಡ್ತೀವಿ, ಆಗಿನ ಕಾಲದಲ್ಲಿ ಅದ್ಭುತವಾದಂತಹ ಒಂದು ವ್ಯವಸ್ಥೆ, ಅದ್ಭುತವಾದಂತಹ ಕೊಳ. ಸಾರ್ವಜನಿಕರು ಸ್ನಾನ ಮಾಡೋದಕ್ಕೆ ಉಪಯೋಗಿಸ್ತಾ ಇದ್ದಂತಹ ಜಾಗ ಇದು ವಿಜಯನಗರ ಕಾಲದಲ್ಲಿ. ಅಲ್ಲೊಂದು ಮಂಟಪ ಕೂಡ ಇದೆ, ಆ ಮಂಟಪವನ್ನು ಕೂಡ ಬಳಸ್ಕೊತಾ ಇದ್ದಾರೆ. ಒಂದು ಅದ್ಭುತವಾದ ಕಲ್ಯಾಣಿ ಇದೆ. ಈ ವ್ಯವಸ್ಥೆ ಅಂತೂ ಪರಮಾತ್ಮ ನೀರನ್ನ ಈ ಕೊಳಕ್ಕೆ ಬರೋ ಹಾಗೆ ಮಾಡಿರುವಂತಹ ವ್ಯವಸ್ಥೆ. ಹಜಾರೆ ರಾಮಚಂದ್ರ ದೇವಾಲಯ. ಇದು ರಾಜರ ವಾಸಗೃಹಗಳ ಆವರಣದಲ್ಲಿರುವಂತಹ ಏಕೈಕ ದೇವಾಲಯ. 15ನೇ ಶತಮಾನಕ್ಕೆ ಸೇರುತ್ತೆ. ಅದ್ಭುತವಾದಂತಹ ಒಂದು ದೇವಾಲಯ. ಇಲ್ಲೂ ಕೂಡ ಅದ್ಭುತವಾದಂತಹ ಕೆತ್ತನೆಗಳನ್ನು ನೋಡ್ಬೋದು. ಮುಖ್ಯವಾಗಿ ನವಕುಶರ ಬಗ್ಗೆ ಕೆತ್ತನೆ ಕೂಡ, ಇದು ಕೂಡ ಎಲ್ಲ ಹಾಳು ಮಾಡಿದ್ದಾರೆ. ಕಪ್ಪು ಶಿಲೆಯಲ್ಲಿ ನಿರ್ಮಾಣ ಮಾಡಿರುವಂತಹ ಕಂಬಗಳು, ಗರ್ಭಗುಡಿ ಬಾಗಿಲು ಹಾಕಿದ್ದಾರೆ. ಇಲ್ಲಿ ಎಲ್ಲೂ ಕೂಡ ಪೂಜೆ ನಡೀತಾ ಇಲ್ಲ, ಎಲ್ಲವನ್ನ ಹಾಳು ಮಾಡಿರೋದ್ರಿಂದ ಮುಖ್ಯವಾಗಿ ಕೆತ್ತನೆಗಳನ್ನು ನಾವು ನೋಡ್ಬೋದು. ಪ್ರಾಂಗಣ ಕೂಡ ಅನೇಕ ಶಿಲಾಶಾಸನಗಳು ಕೂಡ ಇಲ್ಲಿ ಇದೆ. ಇಲ್ಲಿ ಲವಕುಶರಿಗೆ ಸಂಬಂಧಿಸಿದಂತಹ ಕೆತ್ತನೆ ಪ್ರಮುಖವಾದ. ಇಲ್ಲಿ ಲವಕುಶರಿಗೆ ವಿದ್ಯಾಭ್ಯಾಸ ಕಲಿಸ್ತಾ ಇರುವಂಥದ್ದು ನೋಡ್ಬೋದು ನೀವು ಈ ಕೆತ್ತನೆಗಳಲ್ಲಿ.
ಮುಖ್ಯವಾಗಿ ರಾಮಾಯಣದ ಕಥಾನಕ ಈ ಶಿಲ್ಪಗಳಲ್ಲಿ ಚಿತ್ರಿತವಾಗಿದೆ. ವಿಮಾನ ಗೋಪುರ, ಪ್ರಾಂಗಣ, ಇಲ್ಲೂ ಕೂಡ ಒಂದು ಮಂಟಪ, ಕೃಷ್ಣನ ಅವತಾರ ಇರ್ಬೋದು, ದಶಾವತಾರಗಳಿರ್ಬೋದು, ಆ ಎಲ್ಲ ಕೆತ್ತನೆಗಳನ್ನು ನೀವಿಲ್ಲಿ ನೋಡ್ಬೋದು. ರಾವಣನ ಚಿತ್ರವನ್ನು ಕೂಡ ನೀವು ನೋಡ್ಬೋದು. ಇಲ್ಲೂ ಕೂಡ ಒಂದು ದೇವಾಲಯದ ಪ್ರಾಂಗಣ ಇದೆ ನೋಡಿ. ರಾಮನಿಗೆ ಪ್ರಿಯವಾದಂತಹ ಅಳಿಲು ಅದು ಕೂಡ ಇದೆ. ನೀವು ಬಂದಾಗ ಇರಲ್ಲ, ನನಗಷ್ಟೇ ಕಾಣಿಸ್ತದೆ. ಇದು ಪಾನ್ ಸುಪಾರಿ ಬಜಾರ್. ಆಗಿನ ಕಾಲದಲ್ಲಿ ವಿಳೆದೆಲೆಯನ್ನು ಮಾರ್ತಾ ಇದ್ದಂತಹ ಜಾಗ. ಸುಪಾರಿ ಅಂದರೆ ಅಡಿಕೆ, ಪಾನ್ ಅಂದರೆ ವಿಳೆದೆಲೆ. ಇದು ದೊಡ್ಡ ಅಂಗಡಿಗಳಿದ್ದಂತಹ ಜಾಗ. ರಾಜಬೀದಿ ಕೂಡ ಹೌದಾಗಿತ್ತಿದು. ಪ್ರಮುಖವಾದಂತಹ ವ್ಯಾಪಾರಿ ಸ್ಥಳ. ಅಕ್ಷೀಯ ಜೋಡಣೆ. ಅಂದರೆ ಇಲ್ಲಿಂದ ಎಲ್ಲ ಭಾಗಗಳು ಕನೆಕ್ಟ್ ಆಗುತ್ತೆ, ಹಾಗಾಗಿ ಇದನ್ನು ಅಕ್ಷೀಯ ಜೋಡಣೆ ಅಂತ ಕೂಡ ಕರೀತಾರೆ. ನೋಡಿ, ಆಗಿನ ಕಾಲದ ಮಾರ್ಕೆಟ್ ಹೇಗಿರ್ತಾ ಇತ್ತು. ಬಿಸಿಲು, ಎಡ ಬಿಸಿಲಿದೆ. ಈ ಬಿಸಿಲಲ್ಲೇ ನಾನು ನಿಮಗೆ ಈ ಬಜಾರನ್ನು ತೋರಿಸೋ ಪ್ರಯತ್ನ ಮಾಡ್ತಾ ಇದ್ದೀನಿ. ಒಂದೊಂದು ಕಲ್ಲು ಇಲ್ಲಿ ಇತಿಹಾಸವನ್ನು ಹೇಳುತ್ತವೆ. ಆಗಿನ ಕಾಲದ ಗತ ವೈಭವವನ್ನು ಸಾರಿ ಹೇಳುತ್ತವೆ ಈ ಕಲ್ಲುಗಳು. ಅಂದು ವೈಭವಯುತ, ಇವತ್ತು ಹಾಳು ಹಂಪೆ. ಇದೆಲ್ಲ ಅದ್ಭುತವಾದಂಥ ಮಾರ್ಕೆಟ್ ಪ್ಲೇಸ್. ಒಂದೊಂದು ಜಾಗವೂ ಕೂಡ ಎಲ್ಲ ಜಾಗದಲ್ಲೂ ನೀರಿನ ವ್ಯವಸ್ಥೆ ಅದ್ಭುತವಾಗಿ ಮಾಡಿದ್ರು. ವ್ಯಾಪಾರಿಗಳಿಗೆ ಬರುವಂಥ ದಾರಿ ಹೋಗೋರಿಗೆ ನೀರಿನ ವ್ಯವಸ್ಥೆಗಾಗಿ ಇಲ್ಲೊಂದು ಬಾವಿ ಕೂಡ ಇದೆ ನೋಡಿ, ಕಲ್ಯಾಣಿ. ಇಲ್ಲಿ ಮುಂದೆ ಹೋದರೆ ಒಂದು ದೇವಸ್ಥಾನ ಕೂಡ ಇದೆ, ಯಲ್ಲಮ್ಮನ ದೇವಸ್ಥಾನ. ಇದಕ್ಕೇನೋ ಪೂಜೆ ನಡೀತಾ ಇದೆ ಅನ್ಸುತ್ತೆ, ಜನನೂ ಸೇರಿದ್ದಾರೆ. ಪ್ರತಿಯೊಂದನ್ನು ಹಾಳು ಮಾಡಿಬಿಟ್ಟಿದ್ದಾರೆ.
ಒಂದು ಪ್ರಖ್ಯಾತವಾದ ಸ್ಥಳ ಲಕ್ಷ್ಮೀ ನರಸಿಂಹ ದೇವಾಲಯ. ಕೃಷ್ಣದೇವರಾಯನ ಕಾಲದಲ್ಲೇ ಈ ವಿಗ್ರಹವನ್ನು ಸ್ಥಾಪನೆ ಮಾಡಿಸಿದ್ದು. ಆದರೆ ಇದನ್ನು ಯವನರು ಬಂದು ರಕ್ಕಸ ತಂಗಡಿ ಯುದ್ಧದ ಸಮಯದಲ್ಲಿ ಈ ನರಸಿಂಹನ ಮೂರ್ತಿಯನ್ನು ಭಗ್ನಗೊಳಿಸಿದ್ರು. ಹೊಟ್ಟೆ ಉರಿಯುತ್ತೆ. ಎಷ್ಟು ಅದ್ಭುತವಾದಂತಹ ಮೂರ್ತಿ ರೀ ಇದು. ಇಂತಹ ಒಂದು ನರಸಿಂಹನನ್ನು ಹಾಳಿಗೆಡಬಿಟ್ಟಿದ್ದಾರೆ ಪಾಪಿಗಳು. ನೀನೆಯೋ ನರಸಿಂಹ, ಒಬ್ಬ ನರಸಿಂಹ. ಯಮನರು ಬಂದು ನಿನ್ನ ಕೈಗಳನ್ನು ಕರಕರನೆ ಕುಯ್ಯುವಾಗ ಎಲ್ಲಿ ಅಡಗಿತ್ತು? ಕಲ್ಲಿನ ಒಂದು ಹರವಿ, ಅಂದರೆ ನೀರು ಶೇಖರಿಸಿಡೋದಕ್ಕೆ ಬಹುಶಃ ಬಳಸ್ತಾ ಇದ್ರು ಅನ್ಸುತ್ತೆ. ಕಲ್ಲಿನ ಹರವಿ, ಕಂಬಗಳ ಒಂದು ಬಸತಿಯಲ್ಲಿ ಪಾತಾಳೇಶ್ವರ ಮತ್ತು ಭಸ್ಮೇಶ್ವರ ದೇವಸ್ಥಾನ ಇದೆ. ಇದು ವಿರೂಪಾಕ್ಷೇಶ್ವರ ದೇವಸ್ಥಾನ, ವಿರೂಪಾಕ್ಷೇಶ್ವರನ ಸನ್ನಿಧಾನ. ಆ ಕಡೆಯಿಂದ ಬರಬೇಕು. ಪಾತಾಳೇಶ್ವರನ ದರ್ಶನ ಮಾಡಿಸ್ತೀನಿ ನಿಮಗೆ. ನೋಡಿ, ಇವನೇ ಪಾತಾಳೇಶ್ವರ, ಅಂಡರ್ಗ್ರೌಂಡಲ್ಲಿರುವಂಥ ನಮ್ಮ ಮಹಾದೇವ. ಹೇಮಕೂಟ ಪ್ರವೇಶ ದ್ವಾರ ನೋಡಿ. ದೇವಾಲಯಗಳ ಸಮುಚ್ಚಯ. ಆಹಾ, ಇಲ್ಲಿಂದ ಎತ್ತ ನೋಡಿದ ಗೋಪುರಗಳು, ಗುಡಿಗಳು. ಇದು ಹಂಪಿ ವಿರೂಪಾಕ್ಷೇಶ್ವರನ ಭವ್ಯವಾದ ದಿವ್ಯವಾದ ಗೋಪುರ. ಎಷ್ಟು ಅಂತ ನೋಡ್ತೀನಿ. ಎಲ್ಲರೂ ದೇವಾಲಯಗಳು. ಹಿಂದೂ ಸಾಮ್ರಾಜ್ಯ ಅಂದರೆ ಹಂಪಿ, ಹಂಪಿ ಅಂದರೆ ವಿಜಯನಗರ. ಇದನ್ನೆಲ್ಲ ಒಂದೊಂದನ್ನು ಅಧ್ಯಯನ ಮಾಡೋದಕ್ಕೆ ಒಂದೊಂದು ದಿನನೇ ಬೇಕಾಗತ್ತೆ. ಮುಸ್ಸಂಜೆ ಮಾತಲಿ ಮನಸ್ಸುಗಳು ಸಾಗಲಿ, ನೊಂದಂತ ಬದುಕಿನ ಸರಿಗೆ ಹೊಸ ದಾರಿ ತೋರೋ ಈ ರವಿಗೆ ನಮನ, ನನ್ನ ನಮನ. ನಾ ಹೇಳದ ಮಾತೊಂದು ಉಳಿದು ಹೋಗಿದೆ ನನ್ನಲ್ಲಿ. ಆ ನಗುವಿನ ದನಿಯನ್ನು ಮರೆಯಲಾರೆನು ಬದುಕಲ್ಲಿ. ಒಲವಿನ ಈ ಸಿಂಚನ ಹೃದಯಕ್ಕೆ ಮರುಸ್ಪಂದನ. ಈ ಕವಿತೆ ಸಾಲಳತೆ ಹೇಳಲಾಗದು ಪ್ರೀತಿಯ ಅಳತೆ. ಹೇ ಮುಸ್ಸಂಜೆ ಮಾತಲಿ ಮನಸ್ಸುಗಳು ಸಾಗಲಿ. ಭೀಮನ ಹೆಬ್ಬಾಗಿಲು ಇದೊಂದು ಮಹಾದ್ವಾರ. ಇಲ್ಲಿ ಶತ್ರುಗಳು ಸುಲಭವಾಗಿ ಪ್ರವೇಶ ಮಾಡದಿರೋ ಹಾಗೆ ಅನೇಕ ಒಳತಿರುವುಗಳನ್ನು ಕೂಡ
ಮಾಡಿದ್ದಾರೆ. ತುಂಬ ಬೃಹತ್ತಾದಂಥ ಬಾಗಿಲು. ಇದಕ್ಕೆ ಯಾಕೆ ಭೀಮನ ಮಹಾದ್ವಾರ ಅಂತ ಕರೀತಾರೆ ಅಂದರೆ, ಭೀಮನ ಒಂದು ಶಿಲ್ಪವನ್ನು ಕೂಡ ಇಲ್ಲಿ ಕೆತ್ತಿದ್ದಾರೆ. ಭೀಮ ಮತ್ತು ಜರಾಸಂಧ ಯುದ್ಧ ಮಾಡ್ತಿರುವಂತಹ ಉಬ್ಬು ಶಿಲ್ಪದ ಕೆತ್ತನೆ ಕೂಡ ಇಲ್ಲಿ ಇದೆ. ಹಾಗಾಗಿ ಇದನ್ನು ಭೀಮನ ಮಹಾದ್ವಾರ ಅಂತ ಕರೀತಾರೆ. ನೀವು ನೋಡ್ಬೋದು, ಒಂದು ಬೃಹತ್ತಾದಂತಹ ಒಂದು ಹೆಬ್ಬಾಗಿಲು. ಇಲ್ಲಿ ನೋಡಿ, ಶತ್ರುಗಳು ಸುಲಭವಾಗಿ ಬರೋದಕ್ಕೆ ಸಾಧ್ಯ ಇಲ್ಲ. ಆ ರೀತಿ ತುಂಬ ಅಂಕುಡೊಂಕಾದಂತಹ ದಾರಿಗಳಿದೆ. ನೋಡಿ, ಇಲ್ಲಿ ಇದೆ ಭೀಮನ ಒಂದು ಶಿಲ್ಪ. ಭೀಮ ಒಂದು ಕೈಯಲ್ಲಿ ಗದೆಯನ್ನು ಹಿಡಿದಿದ್ದಾನೆ, ಇನ್ನೊಂದು ಕೈಯಲ್ಲಿ ಸೌಗಂಧಿಕಾ ಪುಷ್ಪವನ್ನು ಕೂಡ ಹಿಡಿದಿದ್ದಾನೆ. ಸೌಗಂಧಿಕಾ ಪುಷ್ಪ ಭೀಮನ ಒಂದು ಹೆಗ್ಗಳಿಕೆ. ದ್ರೌಪದಿಗೋಸ್ಕರ ಅವನು ಸೌಗಂಧಿಕಾ ಪುಷ್ಪವನ್ನು ತಂದ ಅನ್ನುವಂಥ ಐತಿಹ್ಯ ಇದೆ. ಇದೆ ಭೀಮನ ಒಂದು ಶಿಲ್ಪ. ಬಲವಾದಂತಹ ಕೋಟೆ, ಕಲ್ಲಿನ ಕೋಟೆ ನೋಡ್ಬೋದು. ಇಲ್ಲಿ ಭೀಮ ಜರಾಸಂಧನನ್ನು ಸಾಯಿಸ್ತಿರುವಂತಹ ಒಂದು ಕೆತ್ತನೆ, ಉಪ್ಪು ಶಿಲ್ಪ. ಮೇಲ್ಗಡೆನೂ ಕೂಡ ಒಂದು ಶಿಲ್ಪ ಇದೆ ನೋಡಿ. ಇಲ್ಲಿ ಸುಲಭವಾಗಿ ಶತ್ರುಗಳು ನೇರ ಆದರೆ ಬಂದ್ಬಿಡ್ತಾರೆ. ಹೀಗೆ ಅಂಕುಡೊಂಕಿದ್ದಾಗ ಇಲ್ಲಿ ಔತ್ಕೊಂಡವ್ರ ಮೇಲೆ ಅಟ್ಯಾಕ್ ಮಾಡ್ಬೋದು. ಅವರ ಸುಲಭವಾಗಿ ಬರೋದಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ಇದನ್ನು ಈ ರೀತಿ ಜಿಗ್ಜ್ಯಾಕ್ ಆಗಿ ಇದನ್ನು ಮಾಡಿದರು ನೋಡಿ. ಹೀಗೆ ಅಷ್ಟು ಸುಲಭವಾಗಿ ಅವ್ರು ಬರೋಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಅದ್ಭುತವಾದಂಥ ಒಂದು ಕೋಟೆಯ ರಚನೆ ಭೀಮನ ಮಹಾದ್ವಾರ. ಇದು ನಮ್ಮ ಹಂಪಿಯ ವಿಜಯನಗರ ಕಾಲದ ಮತ್ತೊಂದು ಅದ್ಭುತವಾದಂಥ ಪ್ರವಾಸಿ ತಾಣ. ಗಾಣಗಿತ್ತಿ ಜೈನ ದೇವಾಲಯ ಹಂಪಿಯ ಮತ್ತೊಂದು ಪ್ರಮುಖವಾದಂತಹ ಜಾಗ. ಇದು ಜೈನ ಧರ್ಮಕ್ಕೆ ಸಂಬಂಧಿಸಿದಂತಹ ಒಂದು ದೇವಾಲಯ. ಗಾಣಗಿತ್ತಿ ಜೈನ ದೇವಾಲಯ ಅಂದರೆ ನಮ್ಮ ಈ ವಿಜಯನಗರದ ಅರಸರು, ಅದರ ದಂಡನಾಯಕರು ಜೈನ ಧರ್ಮಕ್ಕೂ ಕೂಡ ತುಂಬ ಪ್ರೋತ್ಸಾಹ ಕೊಡ್ತಾಯಿದ್ರು ಅನ್ನೋದಕ್ಕೆ ಇದು ಒಂದು ಉದಾಹರಣೆ. ಈ ಗಾಣಗಿತ್ತಿ ಜೈನ ದೇವಾಲಯ ತೀರ್ಥಂಕರರ ಒಂದು ದೇವಾಲಯ ಇದು. ಬಟ್ ಇಲ್ಲೂ ಕೂಡ ಯಾವುದೇ ಮೂರ್ತಿ ಇವಾಗ ಇಲ್ಲ, ಗರ್ಭಗೃಹ ಮಾತ್ರ ಇದೆ. ಅದ್ಭುತವಾಗಿ ಇರುವಂಥದ್ದು ಗರ್ಭಗೃಹ ಖಾಲಿ ಇದೆ. ಗಾಣಗಿತ್ತಿ ಜೈನ ದೇವಾಲಯ. ಭೀಮನ ಮಹಾದ್ವಾರದಿಂದ ಪಕ್ಕದಲ್ಲೇ ಇರುವಂಥ ಒಂದು ದೇವಾಲಯ. ರಸ್ತೆಯ ಪಕ್ಕದಲ್ಲೇ ಇದೆ. ಗೆಜ್ಜಲ ಮಂಟಪ. ಇದನ್ನು ಉತ್ಸವ ಮೂರ್ತಿಯನ್ನು ಇಡೋದಕ್ಕೆ, ಅದರಲ್ಲೂ ವಿಠಲನ ಉತ್ಸವ ಮೂರ್ತಿಯನ್ನು ಇಡೋದಕ್ಕೆ ಬಳಸ್ತಾ ಇದ್ದಂತಹ ಒಂದು ಜಾಗ. ಎಲ್ಲ ಉತ್ಸವ ಮೂರ್ತಿಗಳನ್ನು ಇದರಲ್ಲಿ ಇಡ್ತಾಯಿದ್ರು. ಅದರಲ್ಲೂ ಇಲ್ಲಿ ನೋಡಿ, ಇಲ್ಲಿ ಒಂದು ಪೀಠದ ರೀತಿ ಒಂದು ಜಾಗ ಏನಿದೆ, ಇಲ್ಲಿ ಆ ವಿಠಲನ ಉತ್ಸವ ಮೂರ್ತಿಯನ್ನು ತಂದು ಇರಿಸಲಾಗ್ತಾ ಇದೆ. ಇದರ ಮೇಲೆ ಕಲ್ಲುಗಳಲ್ಲಿ ಕೆತ್ತನೆಗಳನ್ನು ಕೂಡ ನೋಡ್ಬೋದು. ಅದ್ಭುತವಾದಂತಹ ಒಂದು ಜಾಗ. ಗೆಜ್ಜಲ ಮಂಟಪ ನೋಡಿದ್ರಲ್ಲ. ಹಂಪಿಗೆ ಬಂದಾಗ ಈ ಜಾಗನ ನೋಡೋದು ಮರಿಬೇಡಿ. ಹಂಪಿನಲ್ಲಿ ವಿಶೇಷತೆ ಏನಂದರೆ, ಎಲ್ಲ ಹತ್ತತ್ರ ಇರುವಂಥ ಸಾಕಷ್ಟು ಜಾಗಗಳಿದೆ. ನೀವು ಅದರ ಬಗ್ಗೆ ತಿಳ್ಕೊಂಡು ಹೋಗಿ ನೋಡಿದ್ರೆ ಚೆನ್ನಾಗಿ ಅನಿಸುತ್ತೆ. ಇಲ್ಲಿ ಒಂದೊಂದು ಕಲ್ಲು ಕೂಡ ಒಂದೊಂದು ಇತಿಹಾಸವನ್ನು ಹೇಳುತ್ತೆ. ಗೆಜ್ಜಲ ಮಂಟಪ ಇದು ವಿಜಯ ವಿಠಲ ದೇವಸ್ಥಾನಕ್ಕೆ ಹೋಗುವಂಥ ದಾರಿನಲ್ಲಿ ಬಲಭಾಗದಲ್ಲೇ ಸಿಗುತ್ತೆ. ಇಲ್ಲಿ ಒಂದು ಒಳ್ಳೆಯ ವಿಷಯ ಅಂದರೆ, ದಾರಿ ಉದ್ದಕ್ಕೂ ಬೋರ್ಡ್ಗಳಿದೆ, ಸೈನ್ ಬೋರ್ಡ್ಗಳಿದೆ. ಹಾಗಾಗಿ ನಿಮಗೆ ಎಲ್ಲೂ ಯಾರನ್ನೂ ಕೇಳೋ ಅವಶ್ಯಕತೆ ಇಲ್ಲ. ಹೇಗೆ ಹೋಗೋದು, ಎಲ್ಲಿ ಏನಿದೆ ಅಂತ. ನೀವು
ಗುರ್ತು ಮಾಡ್ಕೊಂಡು ಆರಾಮಾಗಿ ಹೋಗ್ಬೋದು. ಇದೊಂದು ಅದ್ಭುತವಾದಂಥ ಮಂಟಪ. ಕುದುರೆ ಗೊಂಬೆ ಮಂಟಪ. ಇದು ಕುದುರೆ ಗೊಂಬೆ ಮಂಟಪ. ಯಾಕೆ ಇದನ್ನು ಕುದುರೆ ಗೊಂಬೆ ಮಂಟಪ ಅಂತ ಕರೀತಾರೆ ಅಂದರೆ, ಈ ಮಂಟಪದ ಮುಂಭಾಗದಲ್ಲಿ ಇರುವಂತಹ ಕುದುರೆ ಸವಾರರ ಕೆತ್ತನೆಗಳು ನೋಡಿ, ಕುದುರೆ ಸವಾರರ ಕೆತ್ತನೆಗಳಿದೆ ಇಲ್ಲಿ. ಹಾಗಾಗಿ ಇದನ್ನು ಕುದುರೆ ಮಂಟಪ ಅಂತಲೇ ಕರೀತಾ ಇದ್ವಿ. ಇದು ಇದರ ಮುಂಭಾಗದಲ್ಲಿ ಸರಿಯಾಗಿ ಒಂದು ನೋಡಿ, ಇದು ಕುದುರೆ ಸವಾರ, ಕುದುರೆಯನ್ನು ಓಡಿಸ್ತಾ ಇರುವಂಥ ಸವಾರ. ಇದರ ಕೆತ್ತನೆ ಇರೋದ್ರಿಂದ ಕುದುರೆ ಮಂಟಪ. ಇದರ ಎದುರಿಗೆ ಒಂದು ದೇವಾಲಯ ಇತ್ತು, ಈಗ ಇಲ್ಲ. ಇದು ಕುದುರೆ ಮಂಟಪ. ಇಲ್ಲೂ ಕೂಡ ಒಂದು ಮುಂಚೆ ದೇವಾಲಯ ಇತ್ತು, ದೇವರ ಮೂರ್ತಿ ಇತ್ತು, ಈಗ ಇಲ್ಲ, ಖಾಲಿ ಗರ್ಭಗೃಹ ಮಾತ್ರ. ಇದು ಕೂಡ ವಿಜಯ ವಿಠ್ಠಲ ದೇವಸ್ಥಾನದ ಸಮೀಪದಲ್ಲೇ, ಅದು ಹೋಗೋ ದಾರಿನಲ್ಲೇ ಇರೋದು ಕುದುರೆ ಮಂಟಪ. ಖಂಡಿತ ಹಂಪಿಗೆ ಬಂದಾಗ ಇದನ್ನೆಲ್ಲ ನೀವು ನೋಡಿ. ಇದು ಪುಷ್ಕರಣಿ, ವಿಠಲನ ದೇವಸ್ಥಾನದ ತೆಪ್ಪೋತ್ಸವ ಹಾಗೆ ಇತರೆ ದೈವತಾ ಕಾರ್ಯಗಳಿಗೆ ಇಲ್ಲಿ ಬಂದು ಧಾರ್ಮಿಕ ವಿಧಿವಿಧಾನಗಳನ್ನು ಈ ಪುಷ್ಕರಣಿಯಲ್ಲಿ ನೆರವೇರಿಸ್ತಾ ಇದ್ರು. ಒಂದು ತುಂಬ ವಿಶಾಲವಾದಂಥ ಪುಷ್ಕರಣಿ, ಮಧ್ಯದಲ್ಲಿ ನೋಡಿ ಮಂಟಪ ಇದೆ. ಆದರೆ ನೀರು ಈಗ ಹಾಳಾಗೋಗಿದೆ. ತುಂಬ ದೊಡ್ಡ ವಿಶಾಲವಾದಂತಹ ಪುಷ್ಕರಣಿ ಇದೆ. ನೀರು ತುಂಬ ಹಾಳಾಗಿದೆ ಈಗ. ವಿಜಯ ವಿಠ್ಠಲ ದೇವಸ್ಥಾನದ ಸಮೀಪವೇ ಇರುವಂತಹ ಒಂದು ಪುಷ್ಕರಣಿ. ಹಂಪಿಗೆ ಬಂದಾಗ ಇದನ್ನು ನೀವು ವೀಕ್ಷಣೆ ಮಾಡ್ಬೋದು. ಇದು ಶಿವನ ಒಂದು ದೇವಸ್ಥಾನ, ಶಿವ ದೇವಾಲಯ, ಶಿವ ಟೆಂಪಲ್. ವಿಠ್ಠಲ ಬಜಾರ್, ವಿಜಯ ವಿಠ್ಠಲ ದೇವಸ್ಥಾನದ ಸಮೀಪ ಇರುವಂತಹ ಶಿವನ ದೇವಾಲಯ. ಬಹುಮನಿ ಸುಲ್ತಾನರ ಪೂರ ದೃಷ್ಟಿಗೆ ಸಿಲುಕಿ ಇದು ಈ ಪರಿಸ್ಥಿತಿಯಾಗಿದೆ. ಎಲ್ಲವನ್ನ ಹಾಳುಗೆಡವಿದ್ದಾರೆ ನೋಡಿ. ಅದ್ಭುತವಾದ ಕೆತ್ತನೆ, ಎಷ್ಟು ಶಿಲ್ಪಿಗಳ ಶ್ರಮ ಎಲ್ಲವನ್ನ ವ್ಯರ್ಥ ಮಾಡಿರುವಂಥ ಕ್ರೂರ ಕೃತ್ಯ. ಸುತ್ತಲೂ ಪ್ರಾಂಗಣ ಇದೆ. ದೇವಾಲಯದ ಒಳಭಾಗದಲ್ಲಿ ಕೂಡ ಅದ್ಭುತವಾದಂತಹ ಕೆತ್ತನೆಗಳು. ಎಲ್ಲವೂ ಹಾಳಾಗಿದೆ. ನೋಡಿ, ಮೇಲ್ಛಾವಣಿಯಲ್ಲಿ ಕೂಡ ಅದ್ಭುತವಾದಂತಹ ಕೆತ್ತನೆಗಳಿರುವಂತಹ ಒಂದು ದೇವಾಲಯ. ಶಿವನ ದೇವಾಲಯದಲ್ಲಿ ಈಗ ಶಿವನೇ ಇಲ್ಲ. ಆದರೆ ಕೆತ್ತನೆ ಮಾತ್ರ ಪರಮಾದ್ಭುತ. ಕೆಲವನ್ನ ಹಾಳು ಮಾಡೋದಕ್ಕೆ ಅವ್ರಿಗೆ ಸಾಧ್ಯವೇ ಆಗಿಲ್ಲ. ಅಷ್ಟೊಂದು ಅದ್ಭುತವಾದಂತಹ ಕೆತ್ತನೆ. ಕೈಗೆ ಸಿಕ್ಕಿದ್ದನ್ನು ಹಾಳು ಮಾಡಿದ್ದಾರೆ. ಮುಂಭಾಗದಲ್ಲಿರುವಂತಹ ಈ ವಿಗ್ರಹಗಳನ್ನು ನಾಶ ಮಾಡಿದ್ದಾರೆ.
ಹಾಳು ಹಂಪಿ ಗತಕಾಲದ ವೈಭವವನ್ನು ಮೆರೆದಿದ್ದಂಥ ಹಂಪಿ ಹಾಳು ಹಂಪಿ. ಇದು ಬಹುಶಃ ತುಲಾಭಾರದೇ ಇರಬೇಕು. ರಾಜರ ತುಲಾಭಾರವನ್ನು ಮಾಡ್ತಾ ಇದ್ದಂಥ ಜಾಗ. ಇಲ್ಲಿ ಯಾವುದು ಏನು ಅಂತ ಹೇಳೋದೇ ಕಷ್ಟ. ಎಲ್ಲವೂ ಗುಡಿ ಗೋಪುರಗಳು. ವಿಜಯವಿಠಲ ದೇವಸ್ಥಾನದ ಹಿಂಭಾಗ ಇದು. ಯಾವುದೋ ಒಂದು ಮಂಟಪ ಇದೆ. ಹಾಂ ಎಲ್ಲೆಲ್ಲೂ ದೇವಾಲಯಗಳು, ಒಂದರಲ್ಲೂ ದೇವರಿಲ್ಲ. ನೋಡಿ, ಒಂದೊಂದು ಕಟ್ಟಡವೂ ದೇವಾಲಯ. ಬ್ಯಾಟರಿ ಚಾಲಿತ ವಾಹನದಲ್ಲಿ ಇದೀಗ ವಿಜಯವಿಠಲ ದೇವಸ್ಥಾನದಿಂದ ವಾಪಸ್ ಆಗ್ತಾ ಇದ್ದೀವಿ. ಅಕ್ಕ ಅವರು ಬ್ಯಾಟರಿ ಚಾಲಿತ ವಾಹನವನ್ನು ಓಡಿಸ್ತಾ ಇದ್ದಾರೆ. ಅದ್ಭುತವಾಗಿ ಇದೇ ವಿಜಯವಿಠಲ ದೇವಸ್ಥಾನ. ಟೈಮ್ ಬರ್ದು ನೋಡು, ಇದು ಮಾಡಿ ನಾವು ಮೊನ್ನೆ 4 ಗಂಟೆ ಮುಂದೆ 4 ಗಂಟೆಗೆ ಸಿಗ್ತೇವೆ. ಹಾಂ, ಎಲ್ಲಿ ಸರ್? ಇಲ್ಲೇ ಮಾಲ್ಯವಂತ ರಘುನಾಥ ದೇವಾಲಯ. ಸೀತೆನ ಹುಡುಕ್ತಾ ಬಂದಾಗ ರಾಮ ಈ ಗುಡ್ಡದ ಮೇಲೆ ತಂಗಿದ್ನಂತೆ. ಅಂತಹ ಒಂದು ಜಾಗ ಇದು. मंगल भवन मंगल हारी बिहारी रामचंद्र राजा जिनके काल और मनोज जो कराए कोई अपनी जीवन का ಮಾಲ್ಯವಂತ ರಘುನಾಥ ದೇವಸ್ಥಾನದ ಅದ್ಭುತವಾದಂತಹ ಪರಿಸರ. ಸೂರ್ಯಾಸ್ತವನ್ನು ಇಲ್ಲಿ ನೋಡೋದೇ ಒಂದು ಚಂದ. ಸೂರ್ಯಾಸ್ತದ ಒಂದು ಅದ್ಭುತವಾದಂತಹ ಜಾಗ.
ಎತ್ತ ನೋಡಿದ್ರು ಹಸಿರು ಬಂಡೆಕಲ್ಗಳು. ಓಕೆ